ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗೈಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ XOR ಗೇಟ್ ನ ರಿಯಲೈಸ್ ಮಾಡಿದ್ವಿ. ಅದು DC ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಟ್ರಾನ್ಸ್ಫರ್ ರೆಸ್ಪಾನ್ಸ್ ಎಲ್ಲ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು XNOR ಗೇಟ್ ನ ರಿಯಲೈಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಇವಾಗ ಇದು ಮೈಕ್ರೋಸಾಫ್ಟ್ ಇನ್ ಒನ್ ನೋಟ್ ನ ಓಪನ್ ಮಾಡ್ತಾ ಇದ್ದೀನಿ. ಗುರು ಇಲ್ಲಿ ಬಂದು ಸಿಮಾಸ್ VLSI XNOR ಗೇಟ್ ಅಂತ ಬರೆಯೋಣ. ಓಕೆ, ಇವಾಗ ಫಸ್ಟ್ ನಾವು ಇದು ಗೇಟ್ ಇಂದು ಸಿಂಬಲ್ ನ ಬರೆಯುವ. ಓಕೆ, ಸಿಂಬಲ್ A B Y is A XNOR B. ಓಕೆ, ಇದು ನಮ್ಗೆ ಗೊತ್ತು. A XNOR B ನ A B ಪ್ಲಸ್ A ಬಾರ್ B ಬಾರ್ ಅಂತ ಬರೀಬಹುದು. ಈ ಕಡೆ ನಾವೀಗ ಫಸ್ಟ್ ಟ್ರೂತ್ ಟೇಬಲ್ ನ ಬರೆಯುವ. ಈ ಕಡೆ ಗುರು ಇದು ಟ್ರೂತ್ ಟೇಬಲ್ ನ ಬರೆಯುವ. ಟ್ರೂತ್ ಟೇಬಲ್. ಓಕೆ, A B Y 0 0 0 1 1 0 1 1. ಓಕೆ, ನೀಟಾಗಿ ಲೈನ್ ಹಾಕ್ಬಿಡಮ್ಮ. ಇದು XOR ಇಂದ ಅಪೋಸಿಟ್ ಗುರು. XOR ಗೆ ನಿಮ್ಗೆ ಗೊತ್ತಿರಂಗೆ ಎರಡು ಇನ್ಪುಟ್ ಯಾವಾಗ ಡಿಫ್ರೆಂಟ್ ಇರುತ್ತೆ, A B ಅವಾಗ 1 ಬರುತ್ತೆ. ಇಲ್ಲಿ ಯಾವಾಗ ಎರಡು ಸೇಮ್ ಇರುತ್ತೆ ಅವಾಗ 1 ಅಂತ ಬರೀಬೇಕು. ಸರಿನಾ? ಇದು 0 ಇದು 0 ಇದು 1 ಗುರು. ಇವಾಗ ನಾವು ಇದನ್ನ ಟ್ರಾನ್ಸಿಸ್ಟರ್ ನ ಯೂಸ್ ಮಾಡ್ಕೊಂಡು ರಿಲೈಸ್ ಮಾಡ್ಬೇಕು. ಈಗ ನಾವು ಇದು ಈಕ್ವೇಶನ್ ನ ಈ ರೀತಿನೂ ಸಹ ಬರೀಬಹುದು. ಏನಪ್ಪಾ ಅಂದ್ರೆ ಗುರು, XOR ಇಂದು ಈಕ್ವೇಶನ್ ನ ಬರೆದ್ಬಿಟ್ಟು ಮೇಲೆ ಇನ್ವರ್ಟರ್ ಹಾಕ್ರೆ ಅದು XNOR ಆಗತ್ತೆ. ನಿಮಗೂ ಗೊತ್ತು ಗುರು. A ಬಾರ್ B ಪ್ಲಸ್ A B ಬಾರ್ ಹೋಲ್ ಬಾರ್. ನಾವ್ ಇದನ್ನ ರಿಯಲೈಸ್ ಮಾಡೋಣ, ಅವಾಗ ಅದು XNOR ಗೇಟ್ ರಿಯಲೈಸ್ ಆಗತ್ತೆ. ಸರಿನಾ? ಇವಾಗ ಗುರು ಇಲ್ಲಿ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಈ ಒಂದು ಈಕ್ವೇಶನ್ ನ ಬರೆಯೋಣ. Y is equal to A ಬಾರ್ B ಪ್ಲಸ್ A B ಬಾರ್ ಹೋಲ್ ಬಾರ್. ಓಕೆನಾ? ನಾವೀಗ ಇದನ್ನ ರಿಯಲೈಸ್ ಮಾಡ್ಬೇಕು. ಫಸ್ಟ್ ಗುರು NMOS ಇನ್ ಮಾಡೋಣ, ಆಮೇಲೆ ಗುರು PMOS ಇಂದ ಮಾಡೋಣ. ಅಪೋಸಿಟ್ ಮಾಡಿದ್ರೆ PMOS ಆಗುತ್ತೆ. ಸೀರೀಸ್ ಇದೆ ಪ್ಯಾರಲಲ್ ಇದೆ ಸೀರೀಸ್. ಈಗ A ಬಾರ್ B ಅಲ್ವಾ, ಫಸ್ಟ್ NMOS ಬರೆದು ಬಿಡೋಣ. ಓಕೆ, ಇದು ಗ್ರೌಂಡ್, ಇದು A ಬಾರ್, ಇದು B, ಇದು A, ಇದು B ಬಾರ್. ಓಕೆನಾ ಗೈಸ್? ಇವಾಗ ಸಬ್ಸ್ಟ್ರೇಟ್ ನೆಲ್ಲ ಗ್ರೌಂಡ್ ಮಾಡೋಣ. ಈ ಸಬ್ಸ್ಟ್ರೇಟ್ ಗ್ರೌಂಡ್, ಇದು ಸಬ್ಸ್ಟ್ರೇಟ್ ಗ್ರೌಂಡ್, ಸಬ್ಬು, ಇದು ಸಬ್ಸ್ಟ್ರೇಟ್ ಗ್ರೌಂಡ್ ಸಬ್ಬು, ಇದು ಸಹ ಸಬ್ಸ್ಟ್ರೇಟ್ ಗ್ರೌಂಡ್ ಸಬ್. ಓಕೆನಾ? ನಮ್ಗೆ ಗೊತ್ತು ಗುರು, ಇದು ಗೇಟು, ಇದು ಗೇಟು, ಇದು ಗೇಟು, ಇದು ಗೇಟು. ಓಕೆನಾ? ಇದು ಡ್ರೈನು, ಇದು ಸೋರ್ಸು, ಇದು ಡ್ರೈನು, ಇದು ಸೋರ್ಸು, ಇದು ಡ್ರೈನು, ಇದು ಸೋರ್ಸು, ಇದು ಡ್ರೈನು, ಇದು ಸೋರ್ಸು. ಓಕೆನಾ? ಈಗ PMOS ನ ರಿಯಲೈಸ್ ಮಾಡುವ. ಓಕೆನಾ? ಸಿಂಪಲ್ ಗುರು. ಇಲ್ಲಿ ಇದೊಂದು ಆರೋ ಮಾರ್ಕ್ ಹಾಕ್ಬೇಕು ಇಲ್ಲಿ. ಸರಿನಾ? ಈಗ ಆಯ್ತು, NMOS ಇಂದ ಎಲ್ಲ ಕೆಲಸ ಇದೆ. PMOS ಇಲ್ಲಿ ಗುರು, ಈಗ PMOS ಇಲ್ಲಿ ಯಾವ್ದು ಪ್ಯಾರಲಲ್ ಆಗಿದೆ ಅದು ಸೀರೀಸ್ ಆಗಿ ಬರುತ್ತೆ. ಸೀರೀಸ್ ಆಗಿರೋದು ಪ್ಯಾರಲಲ್ ಅಲ್ಲಿ ಬರುತ್ತೆ ಅಷ್ಟೇ. ಸರಿನಾ? ಓಕೆನಾ? ಈಗ ಬರ್ದ್ ಬಿಡೋಣ. ಓಕೆನಾ? ಡನ್. ಓಕೆ, ಇದು A ಬಾರು, ಇದು B, ಇದು A. ಸಾರಿ, ಇದು ಇನ್ಫ್ಯಾಕ್ಟ್ B ಬಾರ್ ಇಲ್ಲಿ ಬರ್ದಿಲ್ಲ.
ಇದು ಬಿ ಬಾರ್ ಓಕೆನಾ. ಈಗ ಇದಿಷ್ಟು ಕ್ಲಿಯರ್ ಆಯ್ತು. ಈಗ ಇದು ಎಲ್ಲಾನು ಸಹ VDD ಗೆ ಕನೆಕ್ಟ್ ಮಾಡಬೇಕು. ಇದು VDD, ಇದು VDD ಸಬ್ಬು ಓಕೆ. ಇದು ಸಬ್ಬು VDD, ಇದು ಸಬ್ಬು ಸಹ VDD ಓಕೆನಾ. ಇದು ಗೊತ್ತು ಬರೋ ಗೇಟು 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 ಗೇಟು. ಇದು ಬಂದು ಡ್ರೈನು 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 ಡ್ರೈನು. ಇಲ್ಲಿ ಔಟ್ಪುಟ್ y AB ಪ್ಲಸ್ A ಬಾರ್ B ಬಾರ್ ಓಕೆನಾ. ಇದು ಬಂದು VDD ಓಕೆನಾ. ಇದು ಬಂದು ಸೋರ್ಸು ಡ್ರೈನು ಡ್ರೈನು ಸೋರ್ಸ್. ಇವಾಗ ನಾವು ಇದನ್ನ ರಿಯಲೈಸ್ ಮಾಡಬೇಕು ಕೇಡೆನ್ಸ್. ಈಗ ನಾನು ಕೇಡೆನ್ಸ್ಗೆ ಆಯ್ತು ಒಂಚೂರು ಕ್ಲಿಯರ್ ಆಗಿ ಬರ್ದಿಲ್ಲ ಅವರು. ಐ ಹೋಪ್ ನಾನು ಏನೇನು ಮಾಡಿದ್ದೀನಿ ಅಂತ ಗೊತ್ತಾಯ್ತು ಅನ್ಕೋತೀನಿ. ಏನಾದ್ರು ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡ್ಬೋದು. ಈಗ ಕೇಡೆನ್ಸ್ಗೆ ಹೋಗಿ ನೆಕ್ಸ್ಟ್ ಗುರು ಇದು ನಿಮ್ಗೆ ಗೊತ್ತವ್ರೆ, ಇಲ್ಲಿ ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಿ ವರ್ಚಿಯೋಸೋ ಆ್ಯಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಸರಿನಾ ಓಕೆನಾ. ಟೈಮ್ ತೊಗೊಳುತ್ತೆ ಇವರು ಚೂರು ಓಪನ್ ಆಗ್ಬೇಕಲ್ಲ, ಅದರಿಂದ ಒಂದಿಷ್ಟು ಟೈಮ್ನ ತೊಗೊಳತ್ತೆ ಅದು. ಇವಾಗ ಓಪನ್ ಆಗ್ತಿದೆ. ಆನಂತರ ಅವರು ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅವರು ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಸೆಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದು ನಾ ಸಬ್ ಅಂತ ಇದೆಯಲ್ಲ ಗುರು, ನಾನು ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಆನಂತರ ಇಲ್ಲಿ ಬಂದು XNOR ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದಿಷ್ಟು ಆದ್ಮೇಲೆ ಅದು ಓಪನ್ ಆಗತ್ತೆ. ಒಂಚೂರು ಟೈಮ್ ತಗೊಳತ್ತೆ. ಗುರು ಆಗತ್ತೆ ಗುರು, ಲೋಡ್ ಆಗ್ತಾ ಇದೆ. ಇವಾಗ ಇದನ್ನ ಫುಲ್ ಸ್ಕ್ರೀನ್ ಮಾಡಿ ಗೈಸ್. ಇವಾಗ ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು ಇಲ್ಲಿ GPDK090 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ NMOS 1V ಮೇಲೆ ಕ್ಲಿಕ್ ಮಾಡಿ. ಆನಂತರ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಕ್ಲೋಸ್ ಮಾಡಿ. ಆನಂತರ ಹೈಡ್ ಮಾಡಿ ಸರಿನಾ. 4 NMOS ನ ಪ್ಲೇಸ್ ಮಾಡಿ ಓಕೆನಾ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದೆಲ್ಲ ಕನೆಕ್ಟ್ ಮಾಡ್ಬಿಡೋಣ. W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ಆನಂತರ ಗುರು ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ಆನಂತರ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ಆನಂತರ ಗುರು ಈ ಸಬ್ಸ್ಟ್ರೇಟ್ನೆಲ್ಲ ಗ್ರೌಂಡ್ ಮಾಡ್ಕೊಳಮ್ಮ. W ಮೇಲೆ ಕ್ಲಿಕ್ ಮಾಡಿ. ಇದನ್ನೆಲ್ಲ ಕ್ಲೀನ್ ಆಗಿ ಗ್ರೌಂಡ್ ಮಾಡಿ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. W ಮೇಲೆ ಕ್ಲಿಕ್ ಮಾಡಿ. ಆನಂತರ ಇದನ್ನ ಗ್ರೌಂಡ್ ಮಾಡಿ. ಆನಂತರ ಗುರು ಇದು W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ಆನಂತರ ಅವರು ಇದು W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ ಗೈಸ್ ಸರಿನಾ. ಆನಂತರ ಅವರು ಇದು ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ ಓಕೆ. ನೆಕ್ಸ್ಟ್ ಗುರು ಐ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ PMOS 1V ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ಲೋಸ್ ಮಾಡಿ. ಮತ್ತೆ ನೆಕ್ಸ್ಟ್ ಹೈಡ್ ಮಾಡಿ. ನೆಕ್ಸ್ಟ್ ಇದು PMOS ನ ಪ್ಲೇಸ್ ಮಾಡಿ ಗೈಸ್ ಸರಿನಾ ಓಕೆನಾ. ಇಲ್ಲೊಂದು ಓಕೆನಾ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಕೊಡಿ ಓಕೆನಾ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ. ಆನಂತರ ನೆಕ್ಸ್ಟ್ ಗುರು ಇಲ್ಲಿ ಬಂದು W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಗುರು W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅವರು ಇದನ್ನೆಲ್ಲ ತಗೊಂಡೋಗಿ VDD ಗೆ ಕೊಡಿ ಸರಿನಾ ಓಕೆನಾ. W ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಬಂದು W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ. ಆನಂತರ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ VDD ಗೆ. ನೆಕ್ಸ್ಟ್ ಗುರು ಮತ್ತೆ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ. ನೆಕ್ಸ್ಟ್ F ಮೇಲೆ ಕ್ಲಿಕ್ ಮಾಡಿ. ಒಂದ್ಸತಿ ಇಲ್ಲಿ ನೋಡಮ್ಮ ಗುರು. ಈಗ A ಆ ಕಡೆ ಬರುತ್ತೆ ಮತ್ತೆ B ಇಲ್ಲಿದೆ ನೋಡ್ತಿರ್ಬೋದು. ಈಗ A B ನ ತಂದಿ NMOS ಇದೆಯಲ್ಲ ಆ ಒಂದು ಜಾಗಕ್ಕೆ ತಂದಿ ಕೂರ್ಸೋಣ ಸರಿನಾ. ಮತ್ತೆ VDD GND ಪಿನ್ ತಗೊಬರುವ. ನೆಕ್ಸ್ಟ್ P ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಪುಟ್ ಪಿನ್ ಇದೆ A B VDD ಮತ್ತೆ GND ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಏನ ತಂದು ಇಲ್ಲಿ ಪ್ಲೇಸ್ ಮಾಡಿ ಗುರು, ಬಿ ನ ತಂದು ಇಲ್ಲಿ ಪ್ಲೇಸ್ ಮಾಡಿ, ಸರಿನಾ? ಓಕೆನಾ? ನೆಕ್ಸ್ಟ್ VDD ನ ತಂದು ಇಲ್ಲಿ ಪ್ಲೇಸ್ ಮಾಡಿ, ನೆಕ್ಸ್ಟ್ GND ನ ತಂದು ಇಲ್ಲಿ ಪ್ಲೇಸ್ ಮಾಡಿ, ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಅವರು ಇಲ್ಲಿ VDD ಹತ್ರ ಬಂದ್ಮೇಲೆ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ನ ಕೊಡಿ. ಓಕೆನಾ? ನೆಕ್ಸ್ಟ್ A ಮತ್ತೆ B ನ ಕನೆಕ್ಷನ್ ನ ಕೊಡಿ. A ಇದು ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಬಿ ಇದು ಇಲ್ಲಿಂದ ಇಲ್ಲಿಗೆ. ಎ ಬಾರ್ಗೆ ಮತ್ತೆ ಬಿ ಬಾರ್ಗೆ ಇವರು ನಾವು ಇನ್ವರ್ಟರ್ ನ ಯೂಸ್ ಮಾಡ್ಬೇಕಾಗತ್ತೆ, ಅದು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಗುರು ಇಲ್ಲಿಂದ W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ನ ಕೊಡ್ತೀನಿ. ನೆಕ್ಸ್ಟ್ ಗುರು ಮತ್ತೆ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ನ ಕೊಡಿ. ನೆಕ್ಸ್ಟ್ P ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇನ್ಪುಟ್ ಇದೆಯಲ್ಲ ಇದು ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ವಿ ಔಟ್ ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ರೊಟೇಟ್ ಮಾಡಿ ಇಲ್ಲಿಗೆ ತಂದು ಕನೆಕ್ಷನ್ ನ ಕೊಡಿ. ಓಕೆನಾ? ನೆಕ್ಸ್ಟ್ ಈಗ ಪಿ ಮಾಸ್ದು ಎ ಮತ್ತೆ ಬಿ ಎಲ್ಲಿದೆ ಅಂತ ಹಂಗೆ ಒಂದ್ಸತಿ ನೋಡಮ್ಮ. ಪಿ ಮಾಸ್ದು ಎ ಮತ್ತೆ ಬಿ ಇಲ್ಲಿದೆ ಮತ್ತೆ ಇಲ್ಲಿ ಮೇಲಿದೆ ಅಲ್ವಾ, ಸರಿ ಅಲ್ವಾ? ಈಗ ಅಲ್ಲಿಂದ ಅಲ್ಲಿಗೆ ಕನೆಕ್ಷನ್ ನ ಕೊಡುಮ, ಸರಿನಾ? ಹೇಗೆ W ಮೇಲೆ ಕ್ಲಿಕ್ ಮಾಡಿ ಗುರು, ಇಲ್ಲಿಗೆ ಏದು ಕನೆಕ್ಷನ್ ನ ಕೊಡಬೇಕು ನಿಮ್ಗೆ ಗೊತ್ತು. ಇಲ್ಲಿಂದ ಇಲ್ಲಿ ತಗೊಬನ್ನಿ, ಇಲ್ಲಿಂದ ಇಲ್ಲಿ ತಂದು ಕನೆಕ್ಷನ್ ನ ಕೊಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ ಗುರು. ನೆಕ್ಸ್ಟ್ ಇಲ್ಲಿ ಮತ್ತೆ W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ತಂದು ಬಿದು ಕನೆಕ್ಷನ್ ನ ಕೊಡಿ. ಓಕೆ? ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಬ್ ಇದೆಯಲ್ಲ ಸಬ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ INV ಇದೆಯಲ್ಲ ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕ್ಲೋಸ್ ಮಾಡಿ. ನಮ್ಗೆ 2 ಇನ್ವರ್ಟರ್ ಬೇಕು, ಒಂದು ಇನ್ವರ್ಟರ್ ನ ಇಲ್ಲಿ ಮೇಲೆ ಪ್ಲೇಸ್ ಮಾಡ್ಕೊಳಮ್ಮ, ಇನ್ನೊಂದು ಇನ್ವರ್ಟರ್ ನ ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡುವ. ಮೇಲೆ ಇರೋದು ಏದಕ್ಕೆ, ಕೆಳಗಡೆ ಇರೋದು ಬಿದಕ್ಕೆ, ಸರಿನಾ? ನೆಕ್ಸ್ಟ್ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ, ಇದು ನಾ ಗುರು ಎ ಹತ್ರ ತಗೊಬನ್ನಿ, ಸರಿನಾ? ಎಗೆ ಕನೆಕ್ಷನ್ ನ ಕೊಡಿ. ಓಕೆನಾ? ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ಇದು ವಿ ಔಟ್ ಇದೆಯಲ್ಲ ಇಲ್ಲಿಗೆ ಬಂದು W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ನ ಕೊಡಿ. ಓಕೆನಾ? ಆನಂತರ ಅವರು ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಗುರು ಇಲ್ಲಿ ಒಂದು ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ನೆಕ್ಸ್ಟ್ ಈಗ ಬಿ ಬಾರಿಗೆ ಮಾಡೋಣ. ಇಲ್ಲಿ ಬಿ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ, ಒಂಚೂರು ಕೆಳಗಡೆ ತಗೊಬನ್ನಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ. ಓಕೆನಾ? ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಗುರು ಇಲ್ಲಿ ವಿ ಔಟ್ ಇದೆಯಲ್ಲ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ. ಈಗ ಬಿ ಬಾರ್ ಎಲ್ಲೆಲ್ಲಿ ಕೊಡ್ಬೇಕು ಹೇಳಿ ಗೈಸ್, ಒಂದು ಬಿ ಬಾರ್ ನ ತಂದು ಇಲ್ಲಿಗೆ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಬಿ ಬಾರ್ದು ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ VDD ಇದೆ ಮತ್ತೆ GND ಕನೆಕ್ಷನ್ ಇದೆ, VDD ಕನೆಕ್ಷನ್ ನ ತಗೊಂಡು ಇಲ್ಲಿ ಕೊಡಿ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮತ್ತೆ W ಮೇಲೆ ಕ್ಲಿಕ್ ಮಾಡಿ, VDD ಕನೆಕ್ಷನ್ಸ್ ನ ತಗೊಂಡು ಇಲ್ಲಿ ಕೊಡಿ. ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ, GND ಕನೆಕ್ಷನ್ಸ್ ನ ಇಲ್ಲಿಗೆ ತಗೊಂಡ್ ಕೊಡಿ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ, GND ಇಲ್ಲಿಗೆ ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಇದು ಚೆಕ್ ಅಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಗುರು. ಇದು ಅದಾದ ನಂತರ ಮಿನಿಮೈಸ್ ಮಾಡಿ ಇಲ್ಲಿಗೆ ಬಂದು ನೋಡಿ ಗುರು, ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್, ಸಬ್ XNOR ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬರ್ತಿದೆ. ನೆಕ್ಸ್ಟ್ ಗುರು ಇಲ್ಲಿ ಬಂದು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಿಂಬಲ್ ನ ಕ್ರಿಯೇಟ್ ಮಾಡಮ್ಮ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಸೆಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ಫ್ರಮ್ ಸೆಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ಆನಂತರ ಗುರು ಇದು ನೇಮ್ ಹಿಂಗೆ ಇರಲಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಲೆಫ್ಟ್ ಪಿನ್ ನಮ್ಗೆ AB ಬೇಕಲ್ಲ, ಇದು ಮಿಕ್ಕಿದ್ನ ಕಟ್ ಮಾಡಿ. ಟಾಪ್ ಪಿನ್ ಗುರು ನಮ್ಗೆ ಗೊತ್ತು, ಟಾಪ್ ಪಿನ್ ಬಂದು VDD ಅಂತ, ಇದನ್ನ ಕಟ್ ಮಾಡಿ. ಓಕೆನಾ? ಬಾಟಮ್ ಪಿನ್ ಬಂದು GND. ಓಕೆನಾ? ಇದನ್ನ ಪೇಸ್ಟ್ ಮಾಡಿ, ಇದನ್ನ ಈ ಕಡೆ ತಗೊಬನ್ನಿ ಅಷ್ಟೇ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇವಾಗ ಇದಿಷ್ಟು ಬಂತು. ನೆಕ್ಸ್ಟ್ ಇದನ್ನ ಮ್ಯಾಕ್ಸಿಮೈಸ್ ಮಾಡುವ. ಇದು ಇನ್ಸ್ಟೆನ್ಸ್ ನೇಮ್ ನ ಡಿಲೀಟ್ ಮಾಡುವ. ನೆಕ್ಸ್ಟ್ ಇದೆ ಪಾರ್ಟ್ ನೇಮ್ ನ ಬಂದು XNOR ಗೇಟ್ ಅಂತ ಟೈಪ್ ಮಾಡುವ. ಓಕೆನಾ? ನೆಕ್ಸ್ಟ್ ಇದು ಎಂಟರ್ ಮೇಲೆ ಕ್ಲಿಕ್ ಮಾಡಿ, ಇದು ಸೇವ್ ಆಗಿರತ್ತೆ. ಇಲ್ಲಿ ಒಂದ್ಸತಿ ಸುಮ್ನೆ ಹಂಗೆ ಚೆಕ್ ಅಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಗೆ ಬಂದು ನೋಡಿದ್ರೆ ಗುರು ಇದನ್ನ ಮಿನಿಮೈಸ್ ಮಾಡುವ, ಸರಿನಾ? ಓಕೆನಾ? ಇದನ್ನ ಗೈಸ್ ಇವಾಗ ಇದನ್ನ ಫುಲ್ ಕ್ಲೋಸ್ ಮಾಡುವ, ಸರಿನಾ? F ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಓಕೆ? ನೆಕ್ಸ್ಟ್ ಇದನ್ನು ಸಹ F ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇದನ್ನು ಸಹ ಕ್ಲೋಸ್ ಮಾಡುವ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರಾಸ್ ವ್ಯೂ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್, ಸಬ್ XNOR ಸಿಂಬಲ್ ಸೇವ್ಡ್ ಅಂತ ಬರ್ತಿದೆ. ಆನಂತರ ಈಗ ವೆರಿಫೈ ಮಾಡ್ಬೇಕಲ್ಲ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ, ಆನಂತರ ಬಂದು ಸೆಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ನೇಮ್ ನ XNOR 1 ಅಂತ ಕೊಡುವ. ನೆಕ್ಸ್ಟ್ ಓಕೆ ಮೇಲೆ
ಕ್ಲಿಕ್ ನ ಮಾಡುವ. ನೆಕ್ಸ್ಟ್ ಇಲ್ಲಿ ಬಂದು ಮ್ಯಾಕ್ಸಿಮೈಸ್ ಮಾಡಿ ಇದು ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಇದು ಬ್ರೌಸ್ ಮೇಲೆ ಕ್ಲಿಕ್ ನ ಮಾಡಿ. ಓಕೆನಾ, ಇಲ್ಲಿ ಗುರು ಎಕ್ಸ್ ನಾರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಇದನ್ನ ಹೈಡ್ ಮಾಡಿ. ಇದನ್ನ ಇಲ್ಲಿ ತಂದು ಪ್ಲೇಸ್ ಮಾಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಗುರು ಇದು ಪಿ ಮೇಲೆ ಕ್ಲಿಕ್ ನ ಮಾಡಿ. ಇದು ಔಟ್ಪುಟ್ ಅಲ್ಲಿ ಇದೆ, ಲಾಸ್ಟ್ ಟೈಮ್ ಮತ್ತೆ ಔಟ್ಪುಟ್ ಅಲ್ಲಿ ಇತ್ತಲ್ಲ ಅವರು, ಅದರಿಂದನೇ ಇಲ್ಲಿ ಬಂದು ವಿ ಔಟ್ ಅಂತ ಟೈಪ್ ನ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ನ ಮಾಡಿ. ಆರ್ ಮೇಲೆ ಕ್ಲಿಕ್ ನ ಮಾಡಿ, ರೊಟೇಟ್ ಆಗುತ್ತೆ. ಇಲ್ಲಿ ತಂದು ಪ್ಲೇಸ್ ನ ಮಾಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ. ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿ ಕನೆಕ್ಷನ್ಸ್ ನ ಕೊಡಿ. ನೆಕ್ಸ್ಟ್ ಪಿ ಮೇಲೆ ಕ್ಲಿಕ್ ನ ಮಾಡಿ. ಇದು ಇನ್ಪುಟ್ ನ ಸೆಲೆಕ್ಟ್ ಮಾಡಿ. ಎ ಬಿ ವಿ ಡಿ ಡಿ ಜಿ ಎನ್ ಡಿ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ನ ಮಾಡಿ. ಎ ನ ತಂದು ಇಲ್ಲಿ ಪ್ಲೇಸ್ ಮಾಡಿ. ಬಿ ನ ತಂದು ಇಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ ವಿ ಡಿ ಡಿ ನ ತಂದು ಇಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ ಜಿ ಎನ್ ಡಿ ನ ತಂದು ಇಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ. ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ಆನಂತರ ಮತ್ತೆ ಇಲ್ಲಿ ಬಂದು ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ಸ್ ನ ಕೊಡಿ. ನೆಕ್ಸ್ಟ್ ಇಲ್ಲಿ ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿ ಕನೆಕ್ಷನ್ಸ್ ನ ಕೊಡಿ. ನೆಕ್ಸ್ಟ್ ಅವರು ಇಲ್ಲಿ ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ ಇವರು. ಆನಂತರ ಅವರು ಇಲ್ಲಿ ಬಂದು ಚೆಕ್ ಅಂಡ್ ಸೇವ್ ಮೇಲೆ ಕ್ಲಿಕ್ ನ ಮಾಡಿ. ಇದನ್ನ ಸ್ವಲ್ಪ ಮಿನಿಮೈಸ್ ಮಾಡಿ ಈ ಕಡೆ ಮೂವ್ ಮಾಡಿ. ಆನಂತರ ಇಲ್ಲಿ ಬಂದು ನೋಡ್ಬೋದು ಸಬ್ ಎಕ್ಸ್ನೋರ್ ಒನ್ ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬರ್ತಿದೆ. ಅದಾದ ನಂತರ ಗುರು ಇಲ್ಲಿ ಲಾಂಚ್ ಮೇಲೆ ಕ್ಲಿಕ್ ನ ಮಾಡಿ. ADEL ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಗುರು ಇಲ್ಲಿ ಈ ಒಂದು ಸಿಂಬಲ್ ಇರತ್ತಲ್ಲ ಗುರು, ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ನ ಮಾಡಿ. ಇದನ್ನ ಗುರು DC ವೋಲ್ಟೇಜ್ ಸೆಲೆಕ್ಟ್ ಮಾಡಿ. DC ವೋಲ್ಟೇಜ್ 0 ವೋಲ್ಟ್ ಕೊಡಿ ಗ್ರೌಂಡ್ ಗೆ. ಎನೇಬಲ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಇದನ್ನ ಅಪ್ಲೈ ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಗುರು ನೆಕ್ಸ್ಟ್ VDD ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ DC ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ DC ವೋಲ್ಟೇಜ್ 1 ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಎನೇಬಲ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಗುರು ನಾವು ಹೇಗೆ ಕೊಡುವ ಸರಿನಾ, ಇಲ್ಲಿ ಬಂದು ಇದನ್ನ ಪಲ್ಸ್ ಸೆಲೆಕ್ಟ್ ಮಾಡಿ. ಇದು ವೋಲ್ಟೇಜ್ 1 ವೋಲ್ಟ್, ವೋಲ್ಟೇಜ್ 2 0 ವೋಲ್ಟ್, ಪೀರಿಯಡ್ ಬಂದು 40 ನ್ಯಾನೋ ಕೊಟ್ಟಿ. ನೆಕ್ಸ್ಟ್ ಪಲ್ಸ್ ವೀಟ್ ನ ಬಂದು 20 ನ್ಯಾನೋ ಕೊಟ್ಟಿ ಎನೇಬಲ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ನ ಮಾಡಿ ಸರಿನಾ. ನೆಕ್ಸ್ಟ್ ಇಲ್ಲಿ ಬಿ ಕಡೆಗೆ ಮೂವ್ ಆಗಿ ಇದನ್ನ ಪಲ್ಸ್ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ವೋಲ್ಟೇಜ್ 1 ವೋಲ್ಟ್ ಕೊಟ್ಟಿ, ವೋಲ್ಟೇಜ್ 2 0 ವೋಲ್ಟ್ ಕೊಟ್ಟಿ, ಪೀರಿಯಡ್ ನ 20 ನ್ಯಾನೋ ಕೊಟ್ಟಿ, ಪಲ್ಸ್ ವಿಡ್ತ್ ನ 10 ನ್ಯಾನೋ ಕೊಟ್ಟಿ. ನೆಕ್ಸ್ಟ್ ಎನೇಬಲ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ನ ಮಾಡಿ ಗೈಸ್ ಸರಿನಾ. ನೆಕ್ಸ್ಟ್ ಔಟ್ಪುಟ್ಸ್ ಮೇಲೆ ಕ್ಲಿಕ್ ನ ಮಾಡಿ. ಟು ಬಿ ಪ್ಲಾಟೆಡ್ ಮೇಲೆ ಕ್ಲಿಕ್ ನ ಮಾಡಿ. ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್ ಮೇಲೆ ಕ್ಲಿಕ್ ನ ಮಾಡಿ. ಎ ಮೇಲೆ ಕ್ಲಿಕ್ ನ ಮಾಡಿ ಗುರು, ಮತ್ತೆ ಬಿ ಮೇಲೆ ಕ್ಲಿಕ್ ನ ಮಾಡಿ ಸರಿನಾ. ನೆಕ್ಸ್ಟ್ ಗುರು ಇದು ವಿ ಔಟ್ ಮೇಲೆ ಕ್ಲಿಕ್ ನ ಮಾಡಿ. ಓಕೆನಾ, ಈಗ ಇದಿಷ್ಟು ಆಯ್ತು. ಆನಂತರ ಗುರು ಇಲ್ಲಿ ಅನಾಲಿಸಿಸ್ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ಚೂಸ್ ಮೇಲೆ ಕ್ಲಿಕ್ ನ ಮಾಡಿ. ಇದು ಟ್ರಾನ್ಸಿಯೆಂಟ್ ಇದೆ. ಸ್ಟಾಪ್ ಟೈಮ್ ನ ಬಂದು 200 ನ್ಯಾನೋ ಟೈಪ್ ನ ಮಾಡಿ. ನೆಕ್ಸ್ಟ್ ಗುರು ಇದು ಮಾಡರೇಟ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ನ ಮಾಡಿ ಸರಿನಾ. ಆನಂತರ ಗುರು ಇದು ರನ್ ಮೇಲೆ ಕ್ಲಿಕ್ ನ ಮಾಡಿ. ಅದು ಒಂದಿಷ್ಟು ಟೈಮ್ ತಗೊಳತ್ತೆ ಗುರು ಸರಿನಾ. ಯಾ ನೆಕ್ಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಅವರು 0 0 ಇದ್ದಾಗ 1 ಇದೆ, 0 1 ಇದ್ದಾಗ 0 ಇದೆ, ಮತ್ತೆ 1 0 ಇದ್ದಾಗ 0 ಇದೆ, 1 1 ಇದ್ದಾಗ 1 ಇದೆ. ಯಾ ನಮ್ಗೆ ಅದೇ ಔಟ್ಪುಟ್ ಬೇಕಾಗಿದ್ದು. ಇಲ್ಲಿ ನೋಡ್ಬೋದು 0 0 1 0 1 0 1 0 0 1 1 1. ಯಾ ನಮ್ಗೆ ಏನ್ ಡಿಸೈರ್ಡ್ ಔಟ್ಪುಟ್ ಬಂದಿದೆ. ಇದೊಂಚೂರು ಗ್ಲಿಚ್ ಇರತ್ತಲ್ಲ ಗುರು, ಅದರಿಂದಾನೇ ಹಂಗಾಗತ್ತೆ. ಈ ಒಂದು ಮೂಮೆಂಟ್ ಅಲ್ಲಿ ಆ ರೀತಿ ಅಥವಾ ಒಂಚೂರು ಡಿಲೇ ಇದ್ದೇ ಇರತ್ತೆ ಗೈಸ್ ಸರಿನಾ. ನೆಕ್ಸ್ಟ್ ಇದನ್ನು ಸಹ ಮಿನಿಮೈಸ್ ಮಾಡ್ತೀನಿ. ನೆಕ್ಸ್ಟ್ ಗುರು ಈಗ ನಾವು ಬಂದು ನಮ್ಮ DC ರೆಸ್ಪಾನ್ಸ್ ನೋಡ್ಬೇಕಾಗತ್ತೆ. ಎಫ್ ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಗುರು ನಿಮ್ಗೆ ಗೊತ್ತು ಇದು A B ಇವೆರಡು ಡಿಲೀಟ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಇದು ನಾನು ಡಿಲೀಟ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು W ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ ಗುರು. ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ಅನಲಾಗ್ ಲಿಬ್ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ನ ಮಾಡಿ. ವಿ ಪಲ್ಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ವೋಲ್ಟೇಜ್ 0 0 ವೋಲ್ಟ್ ಇರಲಿ, ವೋಲ್ಟೇಜ್ 2 ಬಂದು 1 ವೋಲ್ಟ್ ಕೊಡಿ ಸರಿನಾ. ಓಕೆನಾ. ನೆಕ್ಸ್ಟ್ ಅವರು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಪೀರಿಯಡ್ ಬಂದು 40 ನ್ಯಾನೋ ಕೊಡಿ. ಆನಂತರ ಗುರು ಪಲ್ಸ್ ವಿಡ್ತ್ ಬಂದು 20 ನ್ಯಾನೋ ಕೊಡಿ. ನೆಕ್ಸ್ಟ್ ಗುರು ಇದು 8 ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ತಂದು ಪ್ಲೇಸ್ ಮಾಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ W ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ನ ಮಾಡಿ. ನೆಕ್ಸ್ಟ್ ಇದು W ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ನ ಕೊಡಿ. ನೆಕ್ಸ್ಟ್ ಗುರು ಇದು ಚೆಕ್ ಅಂಡ್ ಸೇವ್ ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಗುರು ಇದನ್ನ ಬಂದು
ಮಿನಿಮೈಸ್ ಮಾಡಿ ಇಲ್ಲೊಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್. ಇದನ್ನು ಸಹ ಮಿನಿಮೈಸ್ ಮಾಡಿ. ಇದು ಇರ್ಲಿ ಗುರು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಏರೇಜ್ ಸಬ್ ಎಕ್ಸ್ನೋರ್ 1 ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬರ್ತಾ ಇದೆ. ಇದು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ಬಿಡಮ್ಮ. ಎ ಬಿ ವಿ ಔಟ್ ಇದನ್ನ ಡಿಸೇಬಲ್ ಮಾಡಿ ಗುರು. ನೆಕ್ಸ್ಟ್ ಗುರು ಇದು ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗುರು ಇಲ್ಲಿ ಬಂದು ಚೂಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿ ಸಿ ಮೇಲೆ ಕ್ಲಿಕ್ ಮಾಡಿ. ಅನಂತರ ಗುರು ಸೇವ್ ಡಿ ಸಿ ಆಪರೇಟಿಂಗ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಇದು ಕಾಂಪೋನೆಂಟ್ ಪ್ಯಾರಾಮೀಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗುರು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿ ಸಿ ವಿ ಡಿ ಸಿ ಡಿ ಸಿ ವೋಲ್ಟೇಜ್ ಬರೋದಲ್ಲ ಗುರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಅನಂತರ ಗುರು ಸ್ಟಾರ್ಟ್ ಬಂದು 0 ಕೊಡಿ, ಸ್ಟಾಪ್ ಬಂದು 1 ಕೊಡಿ. ಓಕೆನಾ. ನೆಕ್ಸ್ಟ್ ಗುರು ಓಕೆ ಮೇಲೆ ಕ್ಲಿಕ್ ಮಾಡಿ. ಡನ್. ಆನಂತರ ಗುರು ಇಲ್ಲಿ ಬಂದು ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ. ಟು ಬಿ ಪ್ಲಾಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಕಿಮ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಗುರು ಈ ಕಡೆ ಬಂದು ವಿ ಔಟ್ ಮೇಲೆ ಕ್ಲಿಕ್ ಮಾಡಿ. ವಿ ಔಟ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ ಗುರು ಇದನ್ನ ರನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅಷ್ಟೇ. ಇವಾಗ ಡಿ ಸಿ ರೆಸ್ಪಾನ್ಸ್ ಬರುತ್ತೆ. ಯಾ ಗೈಸ್ ಫೈನಲಿ ಈಗ ನಾವು ಟ್ರಾನ್ಸ್ಫರ್ ರೆಸ್ಪಾನ್ಸ್ ಗಳ ವೆರಿಫೈ ಮಾಡಿದ್ವಿ ಮತ್ತೆ ಡಿ ಸಿ ರೆಸ್ಪಾನ್ಸ್ ನ ನೋಡಿದ್ವಿ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದೀನಿ ಎಲ್ಲ ಕ್ಲೀನ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗುರು. ಜೊತೆಗೆ ಏನಾದ್ರು ನೀವು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ಅಷ್ಟೇ ಗುರು, ಇನ್ನೇನಿಲ್ಲ. ಹೊಡಿರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.